ನಮಸ್ಕಾರ. ನಾನು ಓಂ ಪ್ರಕಾಶ್ ನಾಯಕ್. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. T20 ವಿಶ್ವಕಪ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತು. ಈ ವಿಶ್ವಕಪ್ನಲ್ಲಿ ಭಾರತ ಗೆಲ್ಲೋ ಫೇವರಿಟ್ ತಂಡವಾಗಿರೋದು ಸಹ ಎಲ್ಲರಿಗೂ ಗೊತ್ತು. ಇಡೀ ಜಗತ್ತು ಈಗ ಭಾರತದ ಕಡೆ ನೋಡ್ತಾ ಇದೆ. ಯಾಕೆ ಅಂದರೆ ವಿಶ್ವಕಪ್ ಶುರುವಾದಾಗಿಂದ ಹಿಡಿದು ಇವಾಗಿನವರೆಗೂ ಭಾರತ ಆಡಿರೋ ಎಲ್ಲ ಪಂದ್ಯಗಳನ್ನ ಗೆದ್ದಿದೆ. ಅಜೇಯವಾಗಿ ತನ್ನ ಓಟವನ್ನು ಮುಂದುವರಿಸಿದೆ. ಈಗ ಏನು ಸೂಪರ್ 8 ಹಂತದ ಒಂದು ಪಂದ್ಯಗಳು ನಡೆದಿವೆ, ಅವುಗಳ ಬಹುತೇಕ ಫಲಿತಾಂಶ ಬಂದ್ಬಿಟ್ಟಿದೆ. ಅಂದರೆ ಎ ಗುಂಪಿನಲ್ಲಿ ಮತ್ತು ಬಿ ಗುಂಪಿನಲ್ಲಿ ಯಾರು ಸೆಮಿಫೈನಲ್ ಬಂದರು ಅನ್ನೋದು ಆಲ್ಮೋಸ್ಟ್ ಖಚಿತ ಆಗಿಬಿಟ್ಟಿದೆ. ಈಗ ನಮ್ಮ ಎ ಗುಂಪಿನ ಒಂದು ಸ್ಟೇಟಸ್ ತೊಗೊಂಡ್ರೆ ಇಲ್ಲಿ ಭಾರತ ಆಡಿರೋ 2 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆದ್ದಿದೆ. ಹಾಗಾಗಿ ಆಲ್ಮೋಸ್ಟ್ ಸೆಮಿಫೈನಲ್ ಬಂದಂಗೆ. ಯಾಕಂದರೆ ರನ್ ರೇಟ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ತಂಡ ಯಾವುದು ಅಂತ ನಿರ್ಧಾರ ಮಾಡೋದಕ್ಕೆ ಇವತ್ತು ಸಾಯಂಕಾಲ ಏನು ಆಸ್ಟ್ರೇಲಿಯಾ ಜೊತೆ ಭಾರತದ ಒಂದು ಪಂದ್ಯ ಇದೆ, ಆ ಪಂದ್ಯ ನಿರ್ಧಾರ ಮಾಡುತ್ತೆ. ಅಂದರೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಬರುತ್ತಾ ಅಥವಾ ಟೂರ್ನಮೆಂಟಿಂದನೇ ಔಟ್ ಆಗುತ್ತಾ ಅನ್ನೋದರ ಒಂದು ಫಲಿತಾಂಶ ಇವತ್ತು ಸಾಯಂಕಾಲ ಬರುತ್ತೆ. ಆಸ್ಟ್ರೇಲಿಯಾ ಕಳೆದ ಬಾರಿ ಫೈನಲ್ನಲ್ಲಿ ಭಾರತನ ಸೋಲಿಸಿತ್ತು. ಆ ಒಂದು ಸೋಲಿನ ಸೇಡನ್ನು ಭಾರತ ಇವತ್ತು ತಗೊಳ್ಳುತ್ತಾ ಅನ್ನೋದೇ ಒಂದು ರೋಚಕವಾದ ಒಂದು ಹಣಾಹಣಿಯನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಭಾರತದ ಆಲ್ಮೋಸ್ಟ್ ಬ್ಯಾಟ್ಸ್ಮನ್ಗಳು ಒಂದು ಸರಾಸರಿಯ ಒಂದು ಏನು ಕ್ರಮಾಂಕ ನೋಡಿದ್ರೆ, ಅಂದರೆ ಒಂದು ಬ್ಯಾಟಿಂಗ್ ಇದರಲ್ಲಿ ತುಂಬ ಇದರಲ್ಲಿ ಸ್ಥಾನದಲ್ಲಿದ್ದಾರೆ. ಅಂದರೆ ತುಂಬ ಚೆನ್ನಾಗಿದೆ ಅವ್ರ ರನ್ ರೇಟು. ಇನ್ನು ಆಸ್ಟ್ರೇಲಿಯಾದ ಒಂದು ಬ್ಯಾಟ್ಸ್ಮನ್ ತೊಗೊಂಡ್ರೆ ಅವರಲ್ಲಿ ಒಂದಿಬ್ಬರು ಮಾತ್ರ, ಅಂದರೆ ಅವರು ಒಳ್ಳೆಯ ಒಂದು ಪ್ರದರ್ಶನ ಕೊಟ್ಟರೆ ಮಾತ್ರ ಆಸ್ಟ್ರೇಲಿಯಾ ಒಂದು ಒಳ್ಳೆಯ ಮಟ್ಟಕ್ಕೆ ಪ್ರದರ್ಶನ ಕೊಡ್ಬೋದು. ಅಲ್ಲಿ ಬಾಲರ್ ಆಡಮ್ ಜಾಂಪಾ ಮೇಲೆ ಅವರು ತುಂಬ ಡಿಪೆಂಡ್ ಆಗಿದ್ದಾರೆ. ನಮ್ಮಲ್ಲಿ ನಾವು ಡಿಪೆಂಡ್ ಆಗಿರೋದು ಜಸ್ಪ್ರೀತ್ ಬುಮ್ರಾ ಮತ್ತು ಚಹಲ್ ಮತ್ತು ಹರ್ಷದೀಪ್ ಮೇಲೆ. ಈ 3 ಜನ ಏನಾದರೂ ಸಫಲರಾದರೆ, ಅಂದರೆ ವಿಕೆಟ್ಗಳನ್ನ ತೊಗೊಂಡ್ರೆ ಇವತ್ತಿನ ಸಾಯಂಕಾಲದ ಪಂದ್ಯ ಭಾರತ ಗೆಲ್ಲೋದ್ರಲ್ಲಿ ಅಚ್ಚರಿ ಏನಿಲ್ಲ. ಒಂದು ವೇಳೆ ಇವತ್ತು ಸಾಯಂಕಾಲದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೆಮಿಫೈನಲ್ ಬರಲೇಬೇಕು ಅಂತ ಪಣತಟ್ಟನ್ನು ಗೆದ್ದರೆ, ಒಂದು ವೇಳೆ ಗೆದ್ದರೂ ಕೂಡ ಅವರು ಸಡನ್ನಾಗಿ ಸೆಮಿಫೈನಲ್ ಬರಲ್ಲ. ಯಾಕೆ ಅಂದರೆ ಅವರು ಆಗಲೇ ಅವರು ಈ ಒಂದು ಪಂದ್ಯ ಗೆದ್ದರೂ 2 ಅಂಕ ತಗೊಂಡು 4 ಅಂಕ ಮಾತ್ರ ಅವ್ರಿಗೆ ಬರುತ್ತೆ. ಇನ್ನೊಂದು ಪಂದ್ಯ ಇದೆ ನಾಳೆ, ಅದು ಯಾರು ನಡುವೆ ಇದೆ? ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ ನಡುವೆ. ಆ ಪಂದ್ಯದಲ್ಲಿ ಬಾಂಗ್ಲಾದೇಶ ಸೋಲ್ಬೇಕು ಅಂತ ಅವರು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದ ಪಂದ್ಯದ ಒಂದು ಫಲಿತಾಂಶದ ಮೇಲೆ ಆಸ್ಟ್ರೇಲಿಯಾ ಬರುತ್ತೋ ಇಲ್ಲೋ ಅಂತ ಹೇಳೋಕೆ ಒಂದು ಡಿಸೈಡ್ ಆಗುತ್ತೆ. ಯಾಕಂದರೆ ಇಲ್ಲಿ ಅಫ್ಘಾನಿಸ್ತಾನ ಒಂದು ಪಂದ್ಯ ಗೆದ್ದಿರೋದ್ರಿಂದ ಅವರೇನಾದರೂ ಗೆದ್ದುಬಿಟ್ರೆ ಅವ್ರದ್ದು 4 ಅಂಕ ಆಗ್ತವೆ, ಆಸ್ಟ್ರೇಲಿಯಾದ 4 ಆಗುತ್ತೆ ಮತ್ತು ಭಾರತದ 4 ಆಗುತ್ತೆ. ಆಗ ರನ್ ಸರಾಸರಿ ಅಂದರೆ ಯಾರ್ದು ಜಾಸ್ತಿ ಇದೆ ಅವರು ಒಂದು ಸೆಮಿಫೈನಲ್ಗೆ ಹೋಗ್ತಾರೆ, ಆ 2 ತಂಡಗಳು. ಭಾರತದ ಈಗಾಗಲೇ ರನ್ ರೇಟ್ ಸರಾಸರಿ ತುಂಬ ಇರೋದ್ರಿಂದ ಮತ್ತು ಇವತ್ತು ಸಾಯಂಕಾಲ ಭಾರತ ಗೆಲ್ಲೋ ಒಂದು ಫೇವ್ರೇಟ್ ತಂಡವಾಗಿರೋದ್ರಿಂದ ಭಾರತ ಗೆದ್ದುಬಿಟ್ರೆ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಒಂದು ವೇಳೆ ಆಸ್ಟ್ರೇಲಿಯಾ ಗೆದ್ದರೆ, ಆಗ ಆ ಕಡೆ ಏನಾದರೂ ಅಫ್ಘಾನಿಸ್ತಾನ ಗೆದ್ದುಬಿಟ್ರೆ, ಆಗ 3 ತಂಡಗಳು ರನ್ ರೇಟ್ ಸರಾಸರಿ ಆಧಾರದ ಮೇಲೆ ಸೆಮಿಫೈನಲ್ ಬರ್ತವೆ. ಇನ್ನು ನಮ್ಮ ಭಾರತ ಮತ್ತು ಏನು ಈ ಕಡೆ ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾ ಅಂತೂ ಸುಮಾರು ಸಲ ವರ್ಲ್ಡ್ ಕಪ್ ಗೆದ್ದಿದೆ. ಹಾಗಾಗಿ ಅವರು ವರ್ಲ್ಡ್ ಕಪ್ ಫೇವ್ರೇಟ್ ಪಟ್ಟ ಏನು ಈ ಸಲ ಅವರು ಸೆಮಿಫೈನಲ್ಗೆ ಬರದೆ ಹೊರಟೋಗ್ತಾರೋ, ಅಥವಾ ಈ ಪಂದ್ಯದಲ್ಲಿ ಹೋರಾಟ ಮಾಡಿ ಮತ್ತು ಒಂದು ಅದೃಷ್ಟದ ಬಲದಿಂದ ಏನಾದರೂ ಸೆಮಿಫೈನಲ್ ಬಂದು ಅವರೇನಾದರೂ ಕಪ್ ಗೆಲ್ತಾರ ಅನ್ನೋದ್ರ ಮೇಲೂ ಒಂದು ಈ ಸಲದ ಒಂದು ರೋಚಕತೆ ನಡೆದಿದೆ. ಹಾಗಾಗಿ ಈ ಸಲದ ಒಂದು T20 ವಿಶ್ವಕಪ್ ಏನಿದೆ, ಮುಂದಿನ ಸೆಮಿಫೈನಲ್ ಪಂದ್ಯಗಳು ತುಂಬ ರೋಚಕವಾಗಿರ್ತವೆ. ಅವುಗಳನ್ನ ಖಂಡಿತ ನೋಡೋಣ ಅಂತ ಹೇಳ್ತಾ ಈ ಒಂದು ನ್ಯೂಸ್ನ ಮುಗಿಸ್ತೀನಿ. ನಮಸ್ಕಾರ.